ಹಲೋ ವಿದ್ಯಾರ್ಥಿಗಳೇ, KSEAB ಸೆಕೆಂಡ್ PUC ಫೈನಲ್ ಟೈಮ್ ಟೇಬಲನ್ನು ಇವತ್ತು ರಿಲೀಸ್ ಮಾಡಿದೆ. ಆ ಫೈನಲ್ ಟೈಮ್ ಟೇಬಲ್ ಈ ರೀತಿ ಇದೆ. ಇದರಲ್ಲಿ ಮೇನ್ ಅಬ್ಸರ್ವ್ ಮಾಡಬೇಕಾಗಿರೋದು ಫಾರ್ ಆಲ್ ದಿ ಲ್ಯಾಂಗ್ವೇಜಸ್ ಸಬ್ಜೆಕ್ಟ್ಸ್ ಆ್ಯಂಡ್ ಆಲ್ಸೋ ಆಪ್ಷನಲ್ ಸಬ್ಜೆಕ್ಟ್ಸ್ಗೆ ಟೋಟಲ್ ಡ್ಯುರೇಷನ್ ಟೈಮ್ 3 hours ಇದೆ. 15 minutes ಕ್ವಶನ್ ಪೇಪರ್ನ ಓದೋದಕ್ಕೆ, ಅದಾದಮೇಲೆ 2 hours and 45 minutes 2.25 ಗಂಟೆ ಆನ್ಸರ್ನ ಬರೆಯೋದಕ್ಕೆ. ಟೋಟಲಿ 3 hours ಇದೆ. ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇರೋದು ಮಾರ್ಚ್ 1ನೇ ತಾರೀಕಿಂದ. ಫಸ್ಟ್ ಸಬ್ಜೆಕ್ಟು ಕನ್ನಡ ಇದೆ. ನೆಕ್ಸ್ಟು 3ನೇ ತಾರೀಕು ಮ್ಯಾಥಮೆಟಿಕ್ಸ್ ಇದೆ, ವ್ಯವಹಾರ ಅಧ್ಯಯನ ಇದೆ. 4ನೇ ತಾರೀಕು ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು ಈ ಭಾಷೆಗಳಿದ್ದಾವೆ. 5ನೇ ತಾರೀಕು ಕಾಮರ್ಸ್ ಮತ್ತು ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ರಾಜ್ಯಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ ಇದೆ. 7-3 ಇತಿಹಾಸ ಮತ್ತು ಭೌತಶಾಸ್ತ್ರ ಫಿಸಿಕ್ಸ್ ಇದೆ. ಇನ್ನು ನೆಕ್ಸ್ಟು 10-3 ಐಚ್ಛಿಕ ಕನ್ನಡ ಭೂಗರ್ಭಶಾಸ್ತ್ರ ಇದೆ, ಹಾಗೆ ಹೋಮ್ ಸೈನ್ಸ್ ಇದೆ. ನೆಕ್ಸ್ಟು 12-3 ಮನಃಶಾಸ್ತ್ರ ಕೆಮಿಸ್ಟ್ರಿ ಇದೆ. 13 ಅರ್ಥಶಾಸ್ತ್ರ, 14 ರಜಾ ಇದೆ, 15 ಇಂಗ್ಲೀಷ್ ಇದೆ. ಇನ್ನು 17 ಭೂಗೋಳಶಾಸ್ತ್ರ, 18 ಬಯಾಲಜಿ ಇದೆ, ಸಮಾಜಶಾಸ್ತ್ರ ಇದೆ, ಕಂಪ್ಯೂಟರ್ ಸೈನ್ಸ್ ಹಾಗೆ ಎಲೆಕ್ಟ್ರಾನಿಕ್ಸ್ ಸಬ್ಜೆಕ್ಟ್ಸ್ ಇದೆ. 20 ಹಿಂದಿ ಇದೆ. ಈ ವರ್ಷದ ಸೆಕೆಂಡ್ PUC ಟೈಮ್ ಟೇಬಲ್ ಮಾರ್ಚ್ 1ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇದೆ, ಹಾಗೆ ಮಾರ್ಚ್ 20ಕ್ಕೆ ಕೊನೆ ಆಗ್ತಾ ಇದೆ. ಸೈನ್ಸ್ ಸಬ್ಜೆಕ್ಟಿಗೆ ಬರೋದಾದರೆ ಮಾರ್ಚ್ 1 ಕನ್ನಡ ಇದೆ, ಮಾರ್ಚ್ 3 ಒಂದಿನ ಗ್ಯಾಪ್ ಆದಮೇಲೆ ಮ್ಯಾಥಮೆಟಿಕ್ಸ್ ಇದೆ, ಮಾರ್ಚ್ 7ಕ್ಕೆ ಫಿಸಿಕ್ಸ್ ಇದೆ, ಮಾರ್ಚ್ 12ಕ್ಕೆ ಕೆಮಿಸ್ಟ್ರಿ ಇದೆ, ಮಾರ್ಚ್ 15ಕ್ಕೆ ಇಂಗ್ಲೀಷ್ ಇದೆ, ಮಾರ್ಚ್ 18ಕ್ಕೆ ಬಯಾಲಜಿ, ಎಲೆಕ್ಟ್ರಾನಿಕ್ಸ್ ಹಾಗೆ ಕಂಪ್ಯೂಟರ್ ಸೈನ್ಸ್ ಇದೆ. ಇನ್ನು 20 ಹಿಂದಿ ಇದೆ. ಸೆಕೆಂಡ್ PUC ಆ್ಯನ್ಯಲ್ ಎಕ್ಸಾಮಿನೇಷನ್ 1 ಮಾರ್ಚ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ. ವಿದ್ಯಾರ್ಥಿಗಳೇ, ಓದೋ ಕಡೆ ಗಮನ ಕೊಡಿ. ಟೈಮ್ ತುಂಬ ಕಡಿಮೆ ಇದೆ, ಯೂಸ್ ಮಾಡ್ಕೊಳ್ಳಿ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ.